ತುಂಬ ರುಚಿಯಾದ ರವಾ ಪೂರಿ ಮತ್ತು ಆನಿಯನ್ ಸಾಗು, ಈರುಳ್ಳಿ ಸಾಗು ಇವತ್ತು ಮಾಡಿದ್ದೇನೆ ನಾನು. ಅದನ್ನು ನಿಮಗೆ ಸಹ ತೋರಿಸ್ತಾ ಇದ್ದೇನೆ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಖಂಡಿತ ನೀವು ಸೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಒಳ್ಳೆಯದಾಗಿ ಬರ್ತದೆ ಇದು ಸಹ. ಇದು ನೋಡಿ ಆನಿಯನ್ ಸಾಗು, ಇದು ಸಹ ಅಷ್ಟೇ ರುಚಿಯಾಗಿರ್ತದೆ. ಹಾಗಾದರೆ ಸರಿ ಹೇಗೆ ಮಾಡೋದೆಂದು ನೋಡುವ. 3 ಕಪ್ಪಿನಷ್ಟು ನಾನಿಲ್ಲಿ ಗೋಧಿ ಹಿಟ್ಟು ತೆಗೆದುಕೊಂಡಿದ್ದೇನೆ. ನೋಡಿ ಸರಿಯಾಗಿ ಯಾವ ಕಪ್ಪನ್ನು ನೀವು ಉಪಯೋಗಿಸ್ತೀರಿ ಅದೇ ಕಪ್ಪನ್ನು ಉಪಯೋಗಿಸಿದ್ರೆ ಆಯಿತು ಎಲ್ಲದಕ್ಕೂ. ಒಂದು ಅರ್ಧ ಕಪ್ಪಿನಷ್ಟು ಬೊಂಬಾಯಿ ರವೆ, ಇದು ಉಪ್ಪಿಟ್ಟು ಮಾಡುವ ರವೆ. ಇದು 1 ಟೇಬಲ್ ಸ್ಪೂನ್ನಷ್ಟು ಕಸೂರಿ ಮೇಥಿ, ಪರಿಮಳ ಮತ್ತು ರುಚಿ ಚೆನ್ನಾಗಿರ್ತದೆ ಅದಕ್ಕೋಸ್ಕರ ಹಾಕಿದ್ದೇನೆ. 1 ಟೇಬಲ್ ಸ್ಪೂನ್ನಷ್ಟು ಚಿಲ್ಲಿ ಫ್ಲೇಕ್ಸ್, ಇದು ಆಪ್ಷನಲ್, ಮಕ್ಕಳಿಗೆ ಕೊಡುವ ಹಾಗಿದ್ದರೆ ಹಾಕದಿದ್ದರೆ ಸಹ ನಡೀತದೆ. 2 ಚಮಚದಷ್ಟು ಸಕ್ಕರೆ, ಇದು ಸಹ ಅಷ್ಟೇ ಹಾಕದೆ ಸಹ ಇರಬಹುದು. 1 ಟೇಬಲ್ ಸ್ಪೂನ್ನಷ್ಟು ಯಾವುದೇ ಎಣ್ಣೆ ಆಗ್ತದೆ. ಇದನ್ನು ಹಾಕಿ ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡುವ. ನಂತರ ಸಾಧಾರಣ ಒಂದು ಕಾಲು ಲೋಟದಷ್ಟು ನೀರು ಇದಕ್ಕೆ ಬೇಕಾಗ್ತದೆ. ನಾನೀಗ ಸ್ವಲ್ಪನೇ ನೀರು ಹಾಕಿ ಅಂಟು ಮಾಡ್ತಾ ಇದ್ದೇನೆ. ನೋಡಿ ಚೆನ್ನಾಗಿ ನಾದಿ ಇದನ್ನು ಅಂಟು ಮಾಡಿ ಇಟ್ಕೊಳ್ಬೇಕು. ಜಾಸ್ತಿ ಹೊತ್ತು ಇಟ್ಕೊಳ್ಳುವ ಅಗತ್ಯ ಇಲ್ಲ. ಸ್ವಲ್ಪ ಈ ರೀತಿ ಅಂಟು ಮಾಡಿ ಸ್ವಲ್ಪ ರವೆ ನೆನೆಯಲಿಕ್ಕೆ ಇಟ್ಟು ಬಿಡುವ. ಅಷ್ಟೊತ್ತಿಗೆ ಈರುಳ್ಳಿ ಸಾಗುಗೆ ಬೇಕಾಗುವಂಥದ್ದು ಎಲ್ಲವನ್ನು ನಾವು ರೆಡಿ ಮಾಡಿ ಇಟ್ಕೊಳ್ಳಿಕ್ಕೆ ಸರಿ ಆಗ್ತದೆ. ಇದಕ್ಕೊಂದು ಬಟ್ಟೆ ಹಾಕಿ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ತೇನೆ ಮೊದಲು, ಡ್ರೈ ಆಗಬಾರ್ದು ಅಂತ. ಈಗ ಚಳಿ ನೋಡಿ, ಹಾಗಾಗಿ ಈ ರೀತಿ ಒಂದು ಬಟ್ಟೆ ಹಾಕಿ ಮುಚ್ಚಿಡುವ. ಈಗ ಈರುಳ್ಳಿ ಸಾಗುಗೆ ಬೇಕಾದಂಥ ಸಾಮಾನು: 2 ದೊಡ್ಡ ಈರುಳ್ಳಿ ಮತ್ತು 2 ದೊಡ್ಡ ಟೊಮ್ಯಾಟೊ, 1 ಟೇಬಲ್ ಸ್ಪೂನ್ನಷ್ಟು ಅಥವಾ 1 ಟೀ ಸ್ಪೂನ್ ಸಣ್ಣಗೆ ಕಟ್ ಮಾಡಿದ ಶುಂಠಿ ಮತ್ತು ಕಾಯಿ ಮೆಣಸು, 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೇನೆ ನಾನು ಇದಕ್ಕೆ. ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ನೋಡಿ ಚಟಪಟ ಅಂತ ಇದೆ. 1 ಚಮಚ ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆ ಹಾಕಿ ಒಂದು ಗಳಿಗೆ ಇದನ್ನು ನೋಡಿ ಈ ರೀತಿ ಫ್ರೈ ಮಾಡುವ. ನಂತರ ಇದಕ್ಕೆ 1 ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೇನೆ. ನೋಡಿ ಜೀರಿಗೆ ಸಹ ಅಷ್ಟೇ ಚಟಪಟ ಅಂತದೆ ನೋಡಿ. ಅಷ್ಟೊತ್ತಿಗೆ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೇನೆ. ನೋಡಿ ನಾನು 2-3 ಸಳೆನಷ್ಟು ಹಾಕ್ತಾ ಇದ್ದೇನೆ, ಒಳ್ಳೆ ಪರಿಮಳ ಕೊಡ್ತದೆ ಅದಕ್ಕೋಸ್ಕರ. ಇದನ್ನು ಅಷ್ಟೇ ಸ್ವಲ್ಪ ನೋಡಿ ಚಟಪಟ ಅಂತ ಉಂಟದು. ಅಷ್ಟೊತ್ತಿಗೆ ನಾವೀಗ ಚೆನ್ನಾಗಿ ಕಟ್ ಮಾಡಿದ ಶುಂಠಿ, ಸಣ್ಣಗೆ ಕಟ್ ಮಾಡಿದ ಮತ್ತು ಕಾಯಿ ಮೆಣಸನ್ನು ಅರ್ಧ ಭಾಗ ಮಾಡಿದ್ದೇನೆ ನಾನು. ಇದನ್ನು ಅಷ್ಟೇ ಒಂದು ಗಳಿಗೆ ಫ್ರೈ ಮಾಡುವ. ನಂತರ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನಾನು ಈರುಳ್ಳಿಯನ್ನು. ತುಂಬ ತೆಳುವಾಗಿ ಕಟ್ ಮಾಡಿಕೊಳ್ಬಾರ್ದು, ತಿನ್ನಲಿಕ್ಕೆ ನಮಗೆ ಸಿಗುವ ಹಾಗೆ ಇರಬೇಕು. ಇದನ್ನು ಅಷ್ಟೇ ನಾನು ತುಂಬ ಹೊತ್ತು ಫ್ರೈ ಮಾಡೋದಿಲ್ಲ, ಸ್ವಲ್ಪ ಬಾಡುವವರೆಗೆ ಫ್ರೈ ಮಾಡ್ತೇನೆ. ಸಾಧಾರಣ ಒಂದು ಲೋ ಫ್ಲೇಮಲ್ಲಿ ಒಂದು 5-6 ನಿಮಿಷದಷ್ಟು ಹೊತ್ತು ಸಾಕಾಗ್ತದೆ. ಸ್ವಲ್ಪ ಬಾಡಿದರೆ ಸಾಕು. ಈಗ ನೋಡಿ ಸಣ್ಣಗೆ ಕಟ್ ಮಾಡಿದ 2 ಟೊಮೆಟೊ ಹಾಕಿ ಇದನ್ನು ಅಷ್ಟೇ ಟೊಮೆಟೊ ಸ್ವಲ್ಪ ಮೆತ್ತಗಾಗುವವರೆಗೆ ಇದೇ ರೀತಿ ಲೋ ಟು ಮೀಡಿಯಮ್ ಹೀಟಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಅರಸಿನ ಪುಡಿ ಮತ್ತು 1 ಟೇಬಲ್ ಸ್ಪೂನ್ನಷ್ಟು ನಾನು ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ದೇನೆ. ಮತ್ತು ಸ್ವಲ್ಪ ಖಾರಕ್ಕೆ ಕೆಂಪು ಮೆಣಸಿನ ಪುಡಿ ಸಹ ಹಾಕಿದ್ದೇನೆ. ಸ್ವಲ್ಪ ಹಾಕಿದ್ದೇನೆ ನಾನು, ಬೇರೆ ಯಾವುದೇ ಮಸಾಲೆ ಹಾಕುವ ಅಗತ್ಯ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ಈಗ ಇದನ್ನೊಂದು ಸಲ ಇದೇ ರೀತಿ ಫ್ರೈ ಮಾಡುವ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ ಅಷ್ಟರವರೆಗೆ ಫ್ರೈ ಮಾಡಿ. ನಂತರ ಇದಕ್ಕೆ ಸ್ವಲ್ಪ ಒಂದು 1/4 ಟೀ ಸ್ಪೂನ್ನಷ್ಟು ಹಿಂಗು ಹಾಕಿದರೆ ಪರಿಮಳಕ್ಕೆ ಸಹ ರುಚಿಗೆ ಸಹ ಒಳ್ಳೆಯದಾಗ್ತದೆ. ನೋಡಿ ಈಗ ಇದು ರೆಡಿ ಆಯಿತು. ಇದಕ್ಕೀಗ ನಾನೀಗ ಸಾಧಾರಣ ಒಂದು ಅರ್ಧ ಗ್ಲಾಸಿನಷ್ಟು ನೀರನ್ನು ಹಾಕ್ತಾ ಇದ್ದೇನೆ. 5-6 ನಿಮಿಷ ಮೆಲ್ಲ ಉರಿಯಲ್ಲಿ ಇದನ್ನು ಬೇಯಲಿಕ್ಕಿಡುವ. ಈಗ ನೋಡಿ ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಚೆನ್ನಾಗಿ ಬೆಂದಿದೆ. ಇದು 2 ಚಮಚದಷ್ಟು ಕಡಲೆ ಹಿಟ್ಟು, ಇದಕ್ಕೆ ಒಂದು 1/4 ಗ್ಲಾಸ್ನಷ್ಟು ನೀರು ಹಾಕಿ, ಅಂದರೆ ಒಂದು 4 ಟೇಬಲ್ ಸ್ಪೂನ್ನಷ್ಟು ನೀರು ಹಾಕಿ ಚೆನ್ನಾಗಿ ಗಂಟಿಲ್ಲದಂತೆ ಕಲಸಿ ಇದಕ್ಕೆ ನೋಡಿ ಹಾಕಬೇಕು. ನಂತರ ಚೆನ್ನಾಗಿ ಕಲಸಿ ಒಂದು ಸಲ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಿ ಒಂದು ಕುದಿ ಬರಲಿಕ್ಕೆ ಮುಚ್ಚಳ ಮುಚ್ಚಿ ಇಡುವ. ಮೆಲ್ಲ ಉರಿಯಲ್ಲೇ ನಾನು ಇಡ್ತಾ ಇದ್ದೇನೆ. ನೋಡಿ ಮುಚ್ಚಳ ಮುಚ್ಚಿ 1-2 ನಿಮಿಷ ಇಟ್ಟರೆ ಸಾಕು. ಚೆನ್ನಾಗಿ ಬೆಂದಿದೆ ಇದೀಗ. ಈಗ ಸಾಗು ರೆಡಿ ಆಯಿತು ನೋಡಿ. ಕೊತ್ತಂಬರಿ ಸೊಪ್ಪೊಂದು ಉದುರಿಸಿದರೆ ಈರುಳ್ಳಿ ಸಾಗು ರೆಡಿ ಆಯಿತು. ತುಂಬ ರುಚಿಯಾಗಿ ಬರ್ತದೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಚಪಾತಿಗೆ ಸಹ ದೋಸೆಗೆ ಸಹ ಒಳ್ಳೆಯದಾಗ್ತದೆ ಇದು. ಇಷ್ಟು ಮಾಡುವ ಹೊತ್ತಿಗೆ ಇದು ಸಹ ಚೆನ್ನಾಗಿ ನೆಂದಿದೆ. ರವೆ ಮತ್ತು ಗೋಧಿ ಹಿಟ್ಟನ್ನು ಅಂಟು ಮಾಡಿಟ್ಟದನ್ನು ನೋಡಿ ಈ ರೀತಿ ನಿಮಗೆ ಎಷ್ಟು ದೊಡ್ಡ ಪೂರಿ ಬೇಕು ಆ ರೀತಿ ನೋಡಿ ಹಾಕ್ಕೊಳ್ಬಹುದು. ನಾನು ಇಲ್ಲಿ ಸ್ವಲ್ಪ ಮಧ್ಯಮ ಗಾತ್ರದ
ಅಂದರೆ ಒಂದು ಚಪಾತಿ ಮಾಡೋ ಹಿಟ್ಟಿಗಿಂತ ಒಂದು ಅರ್ಧ ಭಾಗದಷ್ಟು ಮಾಡಿ ಇಟ್ಟಿದ್ದೇನೆ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಉಂಡೆಯನ್ನು. ನೋಡಿ ಈ ರೀತಿ ಸಣ್ಣ ಸಣ್ಣ ಉಂಡೆ ಚೆನ್ನಾಗಿ ಬರಬೇಕು. ಪೂರಿ ಆವಾಗ ಚೆನ್ನಾಗಿ ಉಬ್ಬಿ ಬರ್ತದೆ. ಇನ್ನು ತುಂಬ ತೆಳುಸಲ್ಲ, ತುಂಬ ದಪ್ಪಸಲ್ಲ, ಸ್ವಲ್ಪ ಹಿಟ್ಟು ಹಾಕಿ ಅಥವಾ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಲಟ್ಟಿಸಿದರೆ ಪೂರಿ ರೆಡಿ ಆಗ್ತದೆ. ನಾನು ಸ್ವಲ್ಪ ದೊಡ್ಡ ಸೈಜಿನದೇ ಮಾಡ್ತಾ ಇದ್ದೇನೆ. ಹಾಗಾಗಿ ನೋಡಿ, ತುಂಬ ದಪ್ಪ ಸಹ ಇಲ್ಲ, ತುಂಬ ತೆಳು ಸಹ ಇಲ್ಲ. ತುಂಬ ತೆಳು ಮಾಡಿದರೆ ಸಹ ಉಬ್ಬಿ ಬರುವುದಿಲ್ಲ ಪೂರಿ. ಹಾಗಾಗಿ ಸ್ವಲ್ಪ ದಪ್ಪವೇ ಇಡಬೇಕು. ಕಸೂರಿ ಮೇಥಿ ಮತ್ತು ರೆಡ್ ಚಿಲ್ಲಿ ಫ್ಲೇಕ್ಸ್ ಪರಿಮಳ ಮತ್ತು ಟೇಸ್ಟ್ ಚೆನ್ನಾಗಿರ್ತದೆ. ನೋಡಲಿಕ್ಕೆ ಸಹ ಚೆಂದ ಕಾಣ್ತದೆ. ಎಣ್ಣೆ ಈಗ ನೋಡಿ ಚೆನ್ನಾಗಿ ಬಿಸಿಯಾಗಿದೆ. ಈಗ ಎಣ್ಣೆ ಈ ರೀತಿ ಸ್ವಲ್ಪ ನಡುವೆ ಮಾಡಿದರೆ ಚೆನ್ನಾಗಿ ಉಬ್ಬಿ ಬರ್ತದೆ. ನೋಡಿ ಚೆನ್ನಾಗಿ ನೊರೆ ನೊರೆ ಬರ್ತಾ ಇರ್ತದೆ ಪೂರಿ ಹಾಕಿದ ಕೂಡಲೇ. ಒಂದು ಸೈಡ್ ಬೆಂದ ಕೂಡಲೇ ನೋಡಿ ಎಣ್ಣೆ ಹೇಗೆ ಬಬಲ್ಸ್ ಬರುವುದನ್ನು ನಿಲ್ಲಿಸಿದೆ ನೋಡಿ. ಉಲ್ಟ ಹಾಕುವಾಗ ಅಷ್ಟೇ ಚೆನ್ನಾಗಿ ಬರ್ತದೆ. ನೋಡಿ ಬಬಲ್ಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಇದು ಬೇಯ್ತಾ ಇದೆ ಅಂತ ಅರ್ಥ. ಒಂದು ಸಲ ಚೆನ್ನಾಗಿ ಒಂದು ಅಡಿಭಾಗ ಬೆಂದರೆ ಎಣ್ಣೆ ತಣ್ಣಗಾದ ಹಾಗೆ ಸದ್ದು ಬರೋದಿಲ್ಲ. ನೋಡಿ ಹೇಗಾಗಿದೆ ನೋಡಿ, ಬಬಲ್ಸ್ ಇಲ್ಲ. ತಿರುಗಿಸಿ ಹಾಕುವಾಗ ಇನ್ನೊಂದು ಸಲ ಅದೇ ರೀತಿ ನೋಡಿ ಬಬಲ್ಸ್ ಬರ್ತದೆ. ಈ ರೀತಿ ಬಬಲ್ಸ್ ಬರೋದು ನಿಂತಾಗ ಪೂರಿ ಚೆನ್ನಾಗಿ ಫ್ರೈ ಆಗಿದೆ ಎಂದು ಅರ್ಥ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ರವೆ ಹಾಕಿರೋದ್ರಿಂದ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಖಾಲಿ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟಲ್ಲಿ ಪೂರಿ ಮಾಡ್ತೇವೆ ನಾವು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹಾಗಾಗಿ ನೀವೊಮ್ಮೆ ಟ್ರೈ ಮಾಡಿ ನೋಡಿ. ಅಷ್ಟೇ ಅಲ್ಲ, ಬಟಾಟೆ ಸಾಗುವಿನಷ್ಟೇ ಈರುಳ್ಳಿ ಸಾಗು ಸಹ ತುಂಬ ರುಚಿಯಾಗ್ತದೆ. ಖಂಡಿತ ನಿಮ್ಮ ಮನೆಯಲ್ಲಿ ಸಹ ಒಂದು ಸಲ ಫ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂತಲ್ಲ. ಇವತ್ತಿನ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿರ್ಬೋದು. ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದೆಲ್ಲ ವೀಕ್ಷಕರಿಗೆ ಧನ್ಯವಾದ.